ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಡಿಕೆ ಎಚ್ಡಿಕೆ ನಡುವೆ ಸಮರ ಸೃಷ್ಟಿಯಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ದಳಪತಿ ಬಂಡೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಹಾಸನದ ಸಮಾವೇಶದಲ್ಲಿ ಆಡಿದ್ದ ದೇವೇಗೌಡರ ಮಾತಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ. ಹಾಗಿದ್ರೆ ನಾಯಕರ ನಡುವಿನ ಟಾಕ್ ಫೈಟ್ ಹೇಗಿದೆ? ಇಲ್ಲಿದೆ ನೋಡಿ ಒಂದು ರಿಪೋರ್ಟ್. ಇದೇ ವೇದಿಕೆಗೆ ಬೇಕಾದ್ರೆ ಇನ್ನೊಂದು ಟೈಪ್ ಕೊಡ್ತೀನಿ, ಬರ್ಲಿ ಮಹಾನುಭಾವ ಯಾರು ಚರ್ಚೆ ಮಾಡೋ ಸಿದ್ಧ. ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಅಂತಕ್ಕಂಥ ಸಣ್ಣ ತಿಳುವಳಿಕೆ ಇದ್ದೇ ಇರ್ತಕ್ಕಂಥ ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನನ್ನ ಅಂತಿಮವಾದಂತ ದಿನಗಳು ರಾಮನಗರವೇ. ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ. ಜನ ಉಂಟು, ನಾವು ಉಂಟು. 2027 ಜನತೆಯ ಸರ್ಕಾರ ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಇನ್ನೊಂದು ವಿಶ್ವಾಸ ಮೂಡ್ತೀಗ. ಸಮರ, ವಾಕ್ ಸಮರ, ಸವಾಲಿಗೆ ಸವಾಲ್, ಸೇರಿಗೆ ಸೇರು. ರಾಜ್ಯ ರಾಜಕಾರಣದ ಲೆಜೆಂಡ್ಸ್ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗಿದೆ. ಅದು ಕೂಡ ರಾಮನಗರ ರಾಜಕಾರಣದ ವಿಚಾರಕ್ಕೆ. ಇದೇ ಫೈಟ್ ಹೊಸ ಸ್ವರೂಪ ಪಡೆದುಕೊಂಡಿದೆ. ವಿಷಯ ಏನಂದ್ರೆ, ಬಿಡದಿಯಲ್ಲಿ ಐಟಿ ಸಿಟಿ ನಿರ್ಮಾಣ ಮಾಡೋದು ಡಿಸಿಎಂ ಡಿಕೆ ಕನಸು. ಆದ್ರೆ ಇಲ್ಲಿನ ಕೆಲ ರೈತರಿಗೆ ತಮ್ಮ ಭೂಮಿ ಕೊಡುವುದಕ್ಕೆ ಇಷ್ಟ ಇಲ್ಲ. ಈ ಕಾರಣಕ್ಕೆ ಕೆಲ ದಿನಗಳಿಂದ ನಿರಂತರ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಹೋರಾಟಕ್ಕೆ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ದಳಪತಿ ರೈತರಿಗೆ ತಮ್ಮ ಭೂಮಿ ಕೊಡದಂತೆ ಸಂದೇಶ ರವಾನಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಡಿಕೆ ಸಹೋದರರನ್ನ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಈ ಚಾಲೆಂಜ್ ಒಪ್ಪಿದ ಡಿಕೆ ನಾನು ಚರ್ಚೆಗೆ ಸಿದ್ಧ ಎಂದಿದ್ದಾರೆ. ಇದೇ ವೇದಿಕೆಗೆ ಬೇಕಾದ್ರೆ ಇನ್ನೊಂದು ಟೈಪ್ ಕೊಡ್ತೀನಿ, ಬರ್ಲಿ ಮಹಾನುಭಾವ ಬರ್ಲಿ, ಯಾರು ಬಂದು ಚರ್ಚೆ ಮಾಡೋ ಸಿದ್ಧ ಇದೆ. ಸದ್ಯ ನಾನೇ ನೋಡೋಣ, ನೀವು ಕೊಟ್ಟಿರೋ ಶಕ್ತಿ ನನಗೆ. ಅವ್ರು ಯಾವತ್ತು ಹೇಳ್ತಾರೆ ನಾನು ಅದಕ್ಕೆ ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ. ಟಿವಿ 9 ಚೆನ್ನಾಗಿದೆ ಟಿವಿ. ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವ್ರಿಗೆ. ಇನ್ನೇನಿಲ್ಲ, ಏನು ಪರವಾಗಿಲ್ಲ. ಏನು ನಾವು ರಾಜಕಾರಣದಲ್ಲಿ ಇರ್ಬೇಕಾದವರು ಅವ್ರ ಸವಾಲ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಇನ್ನು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅನ್ನೋ ಮೂಲಕ ಎಚ್ಡಿಕೆ ಡಿಕೆರನ್ನ ತಿವಿಯುವ ಕೆಲಸ ಮಾಡಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಬಂಡೆ, ನಾ ಮಾಡೋ ನಿರ್ಧಾರ ಶಾಶ್ವತ ಎಂದಿದ್ದಾರೆ. ಪಾಪ ಬೀದಿಲಿ ಮಾತಾಡ್ತಾರೆ. ಬಹಳ ಈಗ ಬೆಳೆದ್ಬಿಟ್ಟಿದ್ದಾರೆ, ನಾವೇನು ಆರ್ಥಿಕವಾಗಿ ನಮ್ಗಿಂತ ಚೆನ್ನಾಗಿದ್ದಾರೆ, ಬೆಳೆದ್ಬಿಟ್ಟಿದ್ದಾರೆ, ಈಗ ಮಾತಾಡ್ತಾರೆ ಅಧಿಕಾರದ ದರ್ಪದಲ್ಲಿ. ಅಧಿಕಾರ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಅಂತಕ್ಕಂಥ ಸಣ್ಣ ತಿಳುವಳಿಕೆ ಇದ್ದೇ ಇರ್ತಕ್ಕಂಥ ಸ್ಕೀಮ್ ಕೊಟ್ಟಿದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನ್ ಮಾಡಿದೀವಲ್ಲ, ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾ ತೆಗೆದುಕೊಂಡಂತ ತೀರ್ಮಾನ ಪರ್ಮನೆಂಟ್ ಆಗಿ ಉಳಿತದೆ, ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ಇಬ್ಬರ ನಡುವಿನ ವಾಕ್ಸಮರ ಇಷ್ಟಕ್ಕೆ ನಿಂತಿಲ್ಲ. ರಾಮನಗರದ ಸ್ಪರ್ಧೆ ವಿಚಾರಕ್ಕೂ ಮುಂದುವರೆದಿದೆ. ನನ್ನನ್ನ 4 ಬಾರಿ ಶಾಸಕನಾಗಿ 2 ಬಾರಿ ಲೋಕಸಭಾ ಸದಸ್ಯರು ಮಾಡಿದಂತ ಜಿಲ್ಲೆ ಇದು. ಈ ರಾಮನಗರ ತಾಲೂಕಿನ ಈ ಒಂದು ಜನತೆ ನನ್ನನ್ನ ಮನೆ ಮಗನಾಗಿ ಸ್ವೀಕಾರ ಮಾಡಿದ್ದಾರೆ. ನನ್ನ ಅಂತಿಮವಾದಂತ ದಿನಗಳು ರಾಮನಗರವೇ. ಮಂಡ್ಯ ಜಿಲ್ಲೆಯ ಜನತೆಯ ಅಪೇಕ್ಷೆ ಮೇರೆ ಹೋಗಿದ್ದೀನಿ ಅಷ್ಟೇ. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಪಾಪ ಅವ್ರ ಆಸೆ ಎಲ್ಲ ಏನ್ ಬೇಕಾದ್ರೂ ಅವರು ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು. ಜನ ಉಂಟು, ನಾವು ಉಂಟು. ಡಿಕೆ ಎಚ್ಡಿಕೆ ಮಧ್ಯೆ ಮಾತ್ರವಲ್ಲ, ಟಗರು ಕೂಡ ಕಾಳಗಕ್ಕೆ ಎಂಟ್ರಿ ಕೊಟ್ಟಿದೆ. ರಾಮರಾಜ್ಯ ತರ್ತೇನೆ ಎಂಬ ಎಚ್ಡಿಕೆ ಮಾತಿಗೆ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತ ಭವಿಷ್ಯ ನುಡಿದಿದ್ದಾರೆ. 2027 ಜನತೆಯ ಸರ್ಕಾರ. ನಿಜವಾದ ರಾಮರಾಜ್ಯ ಬೇಕು ಅಂದ್ರಲ್ಲ, ನಿಜವಾದ ರಾಮರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿ ತರಬೇಕು ಅಂತಲೇ ಆ ಭಗವಂತ 5ನೇ ಬಾರಿ ಉಳಿಸಿ ನಿಮ್ಮ ಕಳಿಸಿದರು. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಅವರು ಫಸ್ಟ್ ಆಫ್ ಆಲ್ ಬರದೇ ಇಲ್ಲ, ಯಾವ ಕಾರಣಕ್ಕೂ ಬರಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ, ಬಿಜೆಪಿ ಜೆಡಿಎಸ್ ಸರ್ಕಾರ ಬಂದ್ರೆ ಮತ್ತಿನ ಯಾರಾದ್ರೂ ಆಗ್ಬೋದು, ಇಲ್ಲದ್ರೆ ನಾವೇ ಮುಖ್ಯಮಂತ್ರಿಗಳು, ನಮ್ದೇ ಅಧಿಕಾರ ಇರುತ್ತೆ ಈಗೆಲ್ಲ ಹೇಳೋದು. ಈಗ ನನ್ನ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಂದಿದ್ದೀರಿ, ನಿಮಗೆ ಒಂದು ಭರವಸೆ ಕೊಡ್ತೀನಿ, 2028 ನಿಮ್ಮದೇ ಸರ್ಕಾರ, ನಂದಲ್ಲ, ನಿಮ್ಮದೇ ಸರ್ಕಾರ. ಸಿದ್ದರಾಮಯ್ಯ ಎಚ್ಡಿಕೆ ಮಧ್ಯೆ ಸಿಎಂ ಸಮರ. ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಬಿಟ್ಬಿಡ್ತಾರೆ ಇವರಿಗೆ ಚೀಫ್ ಮಿನಿಸ್ಟರ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಬರದೇ ಇಲ್ಲ ಅವರು. ಈಗ 2018 ಚುನಾವಣೆ ನಡೀಬೇಕಾದ್ರೆ ಇದೇ ಸಿದ್ದರಾಮಯ್ಯನವರು ಅವ್ರ ಅಪ್ಪನಾಣೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ಲ ಅಂದ್ರು. ಸದ್ಯ ಇವತ್ತು ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಬಹುಶಃ ಅದು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಒಂದು ನಿರೀಕ್ಷೆ ಏನಿದೆ, ಆ ಹೇಳಿಕೆಯಿಂದ ಆ ನಿರೀಕ್ಷೆ ನಾವು ಗುರಿಯನ್ನ ಮುಟ್ತೀವಿ ಅಂತಕ್ಕಂಥದ್ದು ನನಗೊಂದು ಇನ್ನೊಂದು ವಿಶ್ವಾಸ ಮೂಡ್ತೀಗ. ಎಸ್ಐಟಿ ಉಡುಗೊರೆಯಿಂದ
HDDಗೆ ಸಿದ್ದು ತಿರುಗೇಟು. ಅವನ್ನ ತುಳಿಲೇಬೇಕು, ಸ್ವಲ್ಪ ಸಮಾಧಾನ, ಅವನ್ನ ತುಳಿಲೇಬೇಕು. ರೇವಣ್ಣವ್ರನ್ನ ಮುಗಿಸ್ಲಿಕ್ಕೆ, ರೇವಣ್ಣವ್ರನ್ನ ಕುಟುಂಬವನ್ನ ಮುಗಿಸ್ಲಿಕ್ಕೆ ಯಾವ SIT ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ. ನಾವು ಯಾರು ಕಾನೂನು ಪ್ರಕಾರ ಮಾಡಿದ್ದಾರೆ, ನಾವ್ಯಾರು ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ, ಆಗೋದೂ ಇಲ್ಲ. ಎಲ್ಲ ಸುಳ್ಳ್ರಿ ಅಧಿಕಾರಿಗಳಿಗೆ ಯಾರು ಗಿಫ್ಟ್ ಕೊಡಕ್ಕೆ ಹೋಗ್ತಾರೆ? ಸರ್ಕಾರ ಇಲಾಖೆಯಿಂದ ಬಹುಮಾನ ಘೋಷಣೆ ಇಲ್ಲ ಇಲ್ಲ. DK, HDK ಹಾಗೂ ಸಿದ್ದರಾಮಯ್ಯ ನಡುವಿನ ಈ ವಾಕ್ಸಮರ ರಾಜ್ಯ ರಾಜಕಾರಣವನ್ನ ರಂಗೇರಿಸಿದೆ. ಸ್ಟೇಟ್ ಪಾಲಿಟಿಕ್ಸ್ನ ಲೆಜೆಂಡ್ಗಳ ವಾಗ್ಯುದ್ಧ ಕುತೂಹಲ ಮೂಡಿಸಿದೆ. ಅನಿಲ್ ಕಲ್ಕೆರೆ ಜೊತೆ ಪ್ರಶಾಂತ್, TV9 ರಾಮನಗರ. ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ನಡೆದು 37 ದಿನಗಳು ಕಳೆದು ಹೋಗಿವೆ. ಬೀದಿಗೆ ಬಿದ್ದಿರುವಂತಹ ಕುಟುಂಬಗಳು ಇವತ್ತು ಮನೆ ಸಿಗುತ್ತೆ, ನಾಳೆ ಮನೆ ಸಿಗುತ್ತೆ ಅಂತ ಎದುರು ನೋಡ್ತಾ ಇವೆ. ಸರ್ಕಾರ ಸಿಹಿ ಸುದ್ದಿ ಕೊಡುತ್ತೆ ಅಂತ ಎದುರು ನೋಡ್ತಾ ಇರೋ ನಿವಾಸಿಗಳಿಗೆ ಈಗ ಶಾಕಿಂಗ್ ಸುದ್ದಿಯ ಸುಳಿವು ಸಿಕ್ಕಿದೆ. ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ಬ್ಯಾಡ್ ನ್ಯೂಸ್. ಹಕ್ಕುಪತ್ರ ನೀಡಲು ಫೈನಲ್ ಆಗಿದ್ದ 26 ಅರ್ಜಿ ರಿಜೆಕ್ಟ್. ಇತ್ತೀಚೆಗೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಸೃಷ್ಟಿಸಿದ್ದ ಬೆಂಗಳೂರಿನ ಕೋಗಿಲು ಲೇಔಟ್ ಒತ್ತುವರಿದಾರರಿಗೆ ನಿಜಕ್ಕೂ ಇದು ಬ್ಯಾಡ್ ನ್ಯೂಸ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಬಳಿಕ ಕೇರಳ ಸರ್ಕಾರ ಮೂಗು ತೂರಿಸಿತ್ತು. ಕೈನಾಯಕ ವೇಣುಗೋಪಾಲ್ ಮಧ್ಯಪ್ರವೇಶದಿಂದ ವಿಪಕ್ಷಗಳ ಕೆಂಗಣ್ಣಿಗೂ ಕಾಂಗ್ರೆಸ್ ಸರ್ಕಾರ ಗುರಿಯಾಗಿತ್ತು. ಆದರೂ ಸರ್ಕಾರ ಸಂತ್ರಸ್ತರಿಗೆ ಮನೆಗಳನ್ನ ನೀಡುವ ಭರವಸೆ ನೀಡಿತ್ತು. ಜಿಬಿಎ, ಕಂದಾಯ ಇಲಾಖೆ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಮೊದಲ ಹಂತದಲ್ಲಿ 80 ನಿವಾಸಿಗಳ ದಾಖಲೆಗಳನ್ನು ತೆಗೆದುಕೊಂಡಿದ್ರು. ಈ ಪೈಕಿ 26 ಜನರನ್ನ ಫೈನಲ್ ಮಾಡಿ ಹಕ್ಕುಪತ್ರ ಕೊಡುವ ಭರವಸೆ ನೀಡಿದ್ರು. ಮನೆ ಕಳೆದುಕೊಂಡು ಬೀದಿಗೆ ಬಿದ್ದಿರುವ ಕೋಗಿಲು ನಿವಾಸಿಗಳು ಇವತ್ತು ಮನೆ ಸಿಗುತ್ತೆ, ನಾಳೆ ಮನೆ ಸಿಗುತ್ತೆ ಅಂತ ಎದುರುಗಣ್ಣಿನಿಂದ ನೋಡ್ತಿದ್ರು. ಆದರೆ ಫೈನಲ್ ಆಗಿದ್ದ 26 ಅರ್ಜಿಗಳು ಕೂಡ ರಿಜೆಕ್ಟ್ ಆಗಿದೆಯಂತೆ. 26 ನಿವಾಸಿಗಳು ಕೋಗಿಲು ಲೇಔಟ್ನಲ್ಲಿ 5 ವರ್ಷದಿಂದ ವಾಸ ಇರಲಿಲ್ವಂತೆ. ಹೀಗಾಗಿ ಅರ್ಜಿ ತಿರಸ್ಕರಿಸಲಾಗಿದೆ. ಆದರೆ ಮನೆ ಕೊಡುವವರೆಗೂ ಇಲ್ಲಿಂದ ಕದಲಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. 5 ವರ್ಷ ಏನು ಸರ್, ಇಲ್ಲಿ 18 ವರ್ಷ, ನಾವೇ ಬಂದು 15 ವರ್ಷ ಐತೆ. 30 ವರ್ಷದಿಂದಾನು ಇದ್ದಾರೆ ಇಲ್ಲಿ. ಆಧಾರ್ ಕಾರ್ಡ್ ಸರ್, ಅದು ಏನಾಗೈತೆ ಏನೋ ನಮಗೂ ಅರ್ಥ ಆಗ್ತಾ ಇಲ್ಲ. ಅವರೇ ಏನೋ ದೊಡ್ಡ ಮನಸ್ಸು ಮಾಡಿಕೊಂಡು ಸರ್ಕಾರ ಬಂದು ಏನೋ ನಾವು ಮಾಡಿದ್ರೆ ನಾವು ಇಲ್ಲಿಂದ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. ಇನ್ನು ಒತ್ತುವರಿ ತೆರವು ನಡೆದ ಸ್ಥಳದಲ್ಲಿ 2 ರಿಂದ 3 ವರ್ಷಗಳ ಹಿಂದಷ್ಟೇ ಮನೆ ಕಟ್ಟಿರುವುದು ಸಾಬೀತಾಗಿದೆ. 167 ಅರ್ಜಿಗಳಲ್ಲಿ 80 ಅರ್ಜಿಗಳ ಪರಿಶೀಲನೆ ಆಗಿದೆ. ಉಳಿದ 87 ಅರ್ಜಿಗಳ ಪರಿಶೀಲನೆ ನಡೀತಿದೆ. ಭರವಸೆ ಅಂತೂ ಕೊಟ್ಟರು, ಇನ್ನು ಅದರ ಭರವಸೆ ಅದು ನಮಗೆ ನಮ್ಮವರೆಗೂ ತಲುಪಲಿಲ್ಲ. ಹಂಗಾಗಿ ಯಾರು ಬರ್ತಾರೋ ಯಾರು ಬರೋಲ್ಲ ಗೊತ್ತಿಲ್ಲ. ಆದರೆ ಚಳಿಯಲ್ಲೇ ನಾವು ಮಲ್ಕೊಂಡಿದ್ದೀರಿ, ತಾರ್ಪಲ್ಗಳು ಕಟ್ಕೊಂಡು ಇಲ್ಲೇ ಇದ್ದೀರಿ. ನಮ್ಗೇನು ಜಲ್ದಿ ಮಾಡಿಕೊಟ್ರೆ ಸಾಕು ಅಂತಾನೆ ನಾವು ಕಾಯ್ತಾ ಇದ್ದೀರಿ ಸರ್. ಯಾರು ಬರ್ತಾರೆ ಯಾರು ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ಮೊದಲ ಹಂತದಲ್ಲಿ 26 ಜನರಿಗೆ ಮನೆ ಸಿಗುತ್ತೆ ಅನ್ನೋ ಭರವಸೆ ಇತ್ತು. ಆದ್ರೆ ಈಗ ಆ ಆಸೆಗೂ ಎಳ್ಳು ನೀರು ಬಿಡುವ ಆತಂಕ ಕಾಡ್ತಿರೋದಂತೂ ಸತ್ಯ. ಕಿರಣ್ ಸೂರ್ಯ, TV9 ಬೆಂಗಳೂರು.